ಆಪರೇಷನ್ ಸಿಂಧೂರದ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮೊದಲ ಬಾರಿಗೆ ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿಗಳು ದೆಹಲಿ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಬಿಜೆಪಿ ಪ್ರಹ್ಲಾದ್ ಜೋಶಿ ಕುರ್ಚಿ ಉಳಿಸ್ಕೊಳ್ಳೋಕೆ ಡೆಲ್ಲಿಗೆ ಹೋಗಿದ್ದಾರೆ. ವಿಜಯೇಂದ್ರ ಏನಕ್ಕೆ ಹೋದ್ರಂತೆ? ಜಸ್ಟ್ ಮಾತಾಡ್ಕೊಂಬರಕ್ಕೆ. ಹಂಗೆ ಅಲ್ಲಿ ಯಮುನಾನಲ್ಲಿ ನದಿ ನೀರು ಕ್ಲೀನ್ ಆಗಿದ್ರೆ ಒಂದು ಬಾಟ್ಲ್ ತೊಗೊಂಬರೋಣ ಅಂತ ಹೋದ್ರ ಅವರು? ಏನಕ್ಕೆ ಹೋದ್ರಂತೆ? ಅವ್ರದ್ದೇನು ಪ್ರಯತ್ನ ಇಲ್ಲ. ಬಿ ಜೆ ಪಿಯವ್ರು ಹೆಂಗೆ ಅಂತಂದರೆ ನಿಮ್ಮ ಬುಡದಲ್ಲಿ ನಾಗರಾವಿದ್ರೂ ಪರವಾಗಿಲ್ಲ, ಬೇರೆಯವ್ರ ಕಾಲ ಹತ್ರ ಕಪ್ಪೆ ಹೋಗಂಗಿಲ್ಲ. ಅದು ದೊಡ್ಡ ವಿಷಯ. ಹಾಂ, ಎಸ್. ಅಜಿತ್ ದೋವಲ್ ಅವರು ಇವತ್ತು ಮಾತನಾಡಿದ್ದಾರೆ ಮೊದಲ ಬಾರಿಗೆ ಸಿಂಧೂರದ ವಿಷಯವಾಗಿ. ಪಾಕ್ ಪೋಷಿತ ಉಗ್ರರ ವಿರುದ್ಧ ಕೈಗೊಂಡ ಆಪರೇಷನ್ ಸಿಂಧೂರದ ವೇಳೆ ಭಾರತಕ್ಕೆ ನಷ್ಟವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಪ್ರಶ್ನೆ ಮಾಡಿದರು. ಪಾಕ್ನ 9 ಉಗ್ರ ನೆಲೆಗಳಲ್ಲಿ ನಾವು ಒಂದನ್ನು ಕೂಡ ಬಿಡಲಿಲ್ಲ, ಎಲ್ಲವನ್ನೂ ಉಳಿಸಿ ಮಾಡಿದ್ದೀವಿ. ಸೇನೆಗೆ ಏನಾದರೂ ನಷ್ಟ ಆಗಿದೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಕೊಡಿ, ಟಾರ್ಗೆಟ್ ಬಿಟ್ಟು ಬೇರೆ ಕಡೆ ನಾವು ಮಿಸ್ ಆಗಿಯೂ ಕೂಡ ಫೈರ್ ಮಾಡಿಲ್ಲ ಅಂತ ಹೇಳಿದ್ದಾರೆ. 23 ನಿಮಿಷದ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಉಗ್ರ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ, ಬಲಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ವಿದೇಶ ಇದೆಲ್ಲ ಉಪಗ್ರಹಗಳ ಚಿತ್ರಗಳು ನಾವು ಕೊಟ್ಟಿರೋದು, ಏನು ಅಲ್ಲಿ ಆಲ್ಟರ್ಡ್ ಪಿಕ್ಚರ್ ಅಲ್ಲ. ಮತ್ತು ಈ ಉಪಗ್ರಹಗಳ ಚಿತ್ರಗಳು ಬರೀ ನನ್ನ ಹತ್ರ ಇರೋವಲ್ಲ, ಪ್ರಪಂಚದಲ್ಲಿರೋ ಭಾಳ ಜನರ ಹತ್ರ ಇದೆ ಆ ಉಪಗ್ರಹಗಳ ಚಿತ್ರಗಳು. ಆದರೂ ವಿದೇಶಿ ಮಾಧ್ಯಮಗಳು ಆದರೂ ಬುರ್ರ ಬಿಟ್ಟಿದ್ದೀರಿ. ಪಾಕಿಸ್ತಾನ ಕೊಟ್ಟಿದೆ ಒಂದು ಗ್ಲಾಸ್ ಪೀಸು ಹೊಡೆದಿಲ್ಲ ನಮ್ಮದು ಅಂತ ಅವ್ರದ್ದು ವಾದ. ಹೊಡೆದಿದ್ರೆ ತೋರಿಸ್ರಪ್ಪ, ನೀವು ಮಾತು ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಲಿ. ಬಟ್ ನಾಳೆ ಬೆಳಗ್ಗೆ ಜಯರಾಮ್ ರಮೇಶ್ ಅವ್ರು ಹಾಕ್ತಾರೆ. ಅವರೆಲ್ಲಿಂದ ಆಗ್ತಾರೆ ಸರ್ ಇಲ್ಲದೆ ಇರೋದನ್ನ? ಇಲ್ಲ, ಅಜಿತ್ ದೋವಲ್ ಥ್ರೆಟನ್ಡ್ ಬೈ ಮೋದಿ ಅವ್ರು ಹೇಳಿಸಿದ್ದಾರೆ. ಹೌದು, ಅವ್ರ ಅಣತಿಯಂತೆ ಕುಣಿತಾ ಇದ್ದಾರೆ. ಹೇಳಿಸಿಲ್ಲ. ಅದನ್ನು ಸುಳ್ಳು ಮಾಡೋಕ್ಕಾದ್ರೂ ಇವ್ರು ಏನಾದರೂ ಕೊಡಬೇಕಲ್ಲ? ನಾವು ಹೇಳಿದ್ಮೇಲೆ ಮುಗಿದಾಯ್ತು. ಬರೀ ಹೇಳಿಕೆ ನಾವು ತೆಲಂಗಾಣ CM ಕೈಲಿ ಹೇಳ್ಸಿದ್ದೀವಿ, ರಫಾಲ್ ಬಿದ್ದೋಯ್ತು, ತಪ್ಕ ಅಂತ ಬಿದ್ದೋಯ್ತು ರಫಾಲ್ಗಳು ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ರಫಾಲ್ ಫೈಟರ್ ಬಿತ್ತು ಅಷ್ಟೇ, ನಾವು ಹೇಳಿದ್ಮೇಲೆ ಮುಗಿದೋಯ್ತು. ಈಗ ಬಿಹಾರಲ್ಲಿ ಆಧಾರದ ಮಾಡ್ತಿದ್ದಾರಲ್ಲ, ಯಾರು ಫ್ಯಾಕ್ಟ್ ಚೆಕ್ ಮಾಡಲ್ಲ, ಹಿಂದಕ್ಕೂ ಮುಂದಕ್ಕೂ ಹೋಗಿ ಸುಮ್ಮನೆ ಬಿಡ್ತಾ ಇರ್ತಾರೆ. ಅದು ಯಾವುದೋ ಚುಚ್ಕೊಳ್ಳೋದು ಇರೋದ್ರಲ್ಲಿ, ಆ ಚುಚ್ಕೊಳ್ಳೋದನ್ನು ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳಿವೆಯಲ್ಲ, ಎಲ್ಲಿಂದ ಬಂದರೋ ಹಾಕ್ತಾ ಇರೋದು. ಆಧಾರನ್ನು ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್, ಆ ಕೀರ್ತಿ ಅವ್ರಿಗೆ ಹೋಗ್ಬೇಕು. ಆ್ಯಕ್ಚುಲಿ ಈ ದೇಶದ ಆಧಾರ್ನ ವ್ಯವಸ್ಥೆಯನ್ನು ಜಾರಿಗೆ ತರುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್, ಆ ಕೀರ್ತಿ ಅವ್ರಿಗೆ ಹೋಗಬೇಕು. ನಂದನ್ ನಿಲೇಕಣಿ ಕರ್ಕೊಂಬಂದು ಸ್ಟಾರ್ಟ್ ಮಾಡಿಸಿತ್ತು. ಆಮೇಲೆ ಆಧಾರ್ನ ವಿರೋಧ ಮಾಡಿದ್ದೇ BJP. ಇವ್ರು ಪವರ್ಗೆ ಬಂದಾಗ BJP ಅವ್ರದನ್ನು ಮುಂದುವರಿಸ್ಕೊಂಡು ಹೋದ್ರು, ಕಾಂಗ್ರೆಸ್ನವ್ರು ಅಪೋಸ್ ಮಾಡ್ಕೊಂಡು ಹೋದ್ರು. ಆಧಾರನ್ನು ಒಂದು ಐಡೆಂಟಿಫಿಕೇಶನ್ ಅಂತ ತಗೋಕೂಡ್ದು ಅಂತ ಕಾಂಗ್ರೆಸ್, ತಗೋಬೇಕು ಅಂತಿತ್ತು ಕಾಂಗ್ರೆಸ್ ಶುರುವಿನಲ್ಲಿ. ಆಮೇಲೆ ತಗೋಬಾರ್ದು ಅಂತಂದುಬಿಟ್ರು, ಈಗ ತಗೋಬೇಡಿ ಅಂತಾರೆ. ಗೋಜಿಲ್ಗಳು ಎಲ್ಲ ಯಾರು ಕೇಳಲ್ಲ, ಹಿಂದೇನು ಮುಂದೇನು ಇಲ್ಲ. ಆ ಟೈಮ್ಗೆ ಒಂದು ಬಿಡಾಯ ನೋಡ್ಕೊಳ್ಳೋಣ ಅಷ್ಟೇ. ಹರಿಯಾಣದ ಗುರುಗ್ರಾಮದಲ್ಲಿ ತಂದೆಯಿಂದನೇ ಕೊಲೆ ಆದ್ಲಲ್ಲ, ಅದರ ಹೆಣ್ಮಗು ಕ್ರಿಕೆಟ್ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್. ಈಗ ಆಕೆ ಒಂದು ಅಕಾಡೆಮಿ ತೆಗೆದಿದ್ಲಂತೆ, 25 ವರ್ಷ ಆಗಿತ್ತಂತೆ ಆಕೆಗೆ. ಸರಿ, ಅವ್ರದ್ದೇನೋ ಏನೋ ಭುಜಕ್ಕೇನೋ ಏಟ್ ಬಿತ್ತಂತೆ. ಆಮೇಲೆ ಅವಳು ಅಕಾಡೆಮಿ ತೆಗೆದ ಚೆನ್ನಾಗಿ ನಡೀತಿತ್ತಂತೆ, ಹಣಕಾಸೆಲ್ಲ ಇತ್ತಂತೆ. ಬಟ್ ಅವನಿಗೂ ಏನೋ ದುಡ್ಡು ಇತ್ತಂತೆ, ತಂದೆಗೂ ಅವ್ನಿಗೇನು ಕೊರತೆ ಇರಲಿಲ್ಲ. ಬಟ್ ಎಲ್ಲ ಮಗಳ ದುಡ್ಡಲ್ಲಿ ಏನೋ ಇದೆಯಾ ಅಂತೇನೋ ಅಂದುಬಿಡ್ತಿದ್ರಂತೆ. ಏನು ಇದ್ರೆ ಏನೀಗ, ಈಗ ಇದ್ರೆ ಏನಾಯಿತು ನಾನು ಕೇಳೋದು. ಏನಕ್ಕಿರೋದು ಆ ಮಗಳು ತಂದೆ ಸಂಬಂಧ, ಮಗ ತಂದೆ ಏನಕ್ಕಿರೋದು? ಇನ್ನು ಪ್ರೌಡ್ ಫೀಲ್ ಮಾಡಬೇಕು. ವಾಟ್ ಈಸ್ ರಾಂಗ್ ಅದ್ರಿ? ನನ್ನ ಬೆಳಗ್ಗೆ ಇದೆ ಅನ್ನಿಸ್ತಾ ಇದೆ ಯಾಕೋ. ಏನೀಗ ಆಮೇಲೆ ಹೇಳೋರ್ಗು ಆ್ಯಕ್ಚುಲಿ ರಿವರ್ಸ್ ಹೇಳ್ತಾರೆ, ಮಕ್ಕಳ ತಂದೆ ತಾಯಿ ನೋಡ್ಕೊಳಕ್ಕಾಗದೇ ಇದ್ದವರು ಅದೇ ಹೆಚ್ಚಿಗೆ ಹೇಳ್ಬಾರ ಅಂತಾರೆ. ಏನೀಗ ಅವಮಾನ ಆಗ್ತಿತ್ತಂತೆ, ಏನೋ ಹತ್ಯೆ ಮಾಡ್ಬಿಟ್ಟಂತೆ ಇವನು. ಡೌಟ್ ಇದೆ, ಅದು ಹಂಗಲ್ಲ ಅನ್ಸುತ್ತೆ. ಅದೇನೋ ರೀಲ್ಸು, ಅದೇನೋ ಮ್ಯೂಸಿಕ್ ವಿಡಿಯೋ ಅಂತೆ, ಅವನು ಯಾರೋ ಹುಡುಗ ಅಂತೆ, ಅವನು ಯಾರೋ ಇಮ್ರಾನ್ ಅಂತಾನೋ ಎಂಥದ ಅವನ ಹೆಸರೇನೋ ಅವನು ಯಾರೋ ಒಬ್ಬ ಅಂತೆ. ಅದು ಏನೇನೋ ಗೋಜಲಾದಂಗೆ ಇದೆಯಪ್ಪ. ಎಸ್. ಉತ್ತರ ಪ್ರದೇಶದ ಬಲರಾಂಪುರದಲ್ಲಿ ಮತಾಂತರ ನಡೆಸ್ತಾ ಇದ್ದಂತಹ ಕಿಂಗ್ ಪೆನ್ನ ಚಂಗೂರ್ ಬಾಬಾ ಬಗ್ಗೆ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. 3 ವರ್ಷಗಳಿಂದ ಮತಾಂತರಕ್ಕಾಗಿ ಪಾಕಿಸ್ತಾನ, UAE, ಸೌದಿ ಅರೇಬಿಯಾ, ಟರ್ಕಿ ದೇಶಗಳಿಂದ ಸುಮಾರು 300 ಕೋಟಿ ಫಂಡಿಂಗ್ ಆಗಿದೆಯಂತೆ. ನೇಪಾಳದ ಭಾರತದ ಗಡಿ ಜಿಲ್ಲೆಗಳಲ್ಲಿ ಈತ 100ಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿದಂತೆ. ಇದಕ್ಕೆ ನೇಪಾಳದಿಂದ 4-5% ಕಮಿಷನ್ ಕೊಡ್ತಾ ಇದ್ದ ಅಂತ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈತನ ವ್ಯವಹಾರಗಳ ಬಗ್ಗೆ ED ಎಂಟ್ರಿ ಆಗುವ ಸಾಧ್ಯತೆ ಇದೆ. ಇನ್ನು ಹೆಸರಿಗಷ್ಟೇ ಈತ ಹವಳದ ವ್ಯಾಪಾರಿಯಾಗಿದ್ದ, ಆದರೆ ಮಾಡ್ತಾ ಇದ್ದಿದ್ದು ಮಾತ್ರ ಬೇರೆ ವ್ಯವಹಾರಗಳು. ಐಷಾರಾಮಿ
ಹೋಟೆಲ್ ಕೂಡ ನಡೆಸ್ತಾ ಇದ್ದ ಅಂತ ಐಷಾರಾಮಿ ಹೋಟೆಲ್ನಲ್ಲಿ ಆತ ವಾಸ್ತವ್ಯವನ್ನು ಹೂಡಿದ್ದ ಅಂತ ಗೊತ್ತಾಗ್ತಿದೆ. ಇಡೀ ಎಂಟ್ರಿ ಆಗುವ ಸಾಧ್ಯತೆನಾ? ಸರ್, ನಮ್ಮ ಕರ್ನಾಟಕದಲ್ಲಿ ನಮ್ಮನೇಲಿ ಎಕ್ಸ್ಟ್ರಾ 3 ನಾಯಿ ಇಟ್ಕೊಂಡಿದ್ರು ಬರ್ತಾರೆ. ಅದ್ರ ಆದಾಯ ಎಷ್ಟು, ಏನ್ ಕತೆ, ಇಷ್ಟೊಂದು ದುಬಾರಿ ನಾಯಿ ಎಲ್ಲಿಂದ ಬಂತದು? ಫಾರಿನ್ ಬ್ರೀಡಾ ಅಂತ ಬರ್ತಾರೆ. ಹೌದು, ಅಲ್ಲಿ ಎಂಟ್ರಿ ಆಗುತ್ತಾ ಇರ್ಬೋದು, ಆಗಬೇಕಲ್ವಾ? ಕೋಟಿ ಕೋಟಿ ವ್ಯವಹಾರಗಳು, ಅದು ಫಾರಿನ್ ಫಂಡಿಂಗು, ಇಡೀ ಪ್ರೈಮರಿ ಡ್ಯೂಟಿ. ಹೌದು, ಏನು ಕತೆನೋ. ಓಕೆ, ನಾವಿಲ್ಲೊಂದು ಅಕೌಂಟ್ ಮಾಡಕ್ಕೆ ಹೋಗ್ಬೇಕು. ಬ್ಯಾಂಕ್ನವರು 2632 ಪ್ರಶ್ನೆ ಕೇಳ್ತಾರೆ. ಹೌದು, ಅದಕ್ಕೆ ಮತ್ತೆ 9400 ಸೈನ್ ಕೇಳ್ತಾರೆ. ಡಾಕ್ಯುಮೆಂಟ್ಸ್, ಬೇಕಾರೆ ಡಾಕ್ಯುಮೆಂಟು ಸೈನನ್ನು. ಎಸ್